ಈಗ ವಿಕಿನ ಕಿಡ್ನಾಪ್ ಕೂಡ ಮಾಡಿದ್ದೀರಾ? ಹಾಗಂತ ಯಾರು ಹೇಳಿದ್ರು ಆತಿ ಅವರೇ? ನಿನ್ನೆ ವಿಕ್ಕಿನ ಯಾರೋ ಕಿಡ್ನಾಪ್ ಮಾಡಕ್ ಬಂದಿದ್ರು. ಅದು ನಿಜಾನೇ. ನಾನು ಅವರಿಂದ ವಿಕ್ಕಿ ಅವ್ರನ್ನ ಬಚಾವ್ ಮಾಡಿ ನನ್ನ ಹತ್ರ ಉಳಿಸ್ಕೊಂಡಿದ್ದೀನಿ. ಸುಳ್ಳು. ನೀನು ಮಾತಾಡೋದೆಲ್ಲ ಬರೀ ಸುಳ್ಳು. ನನ್ನ ತಮ್ಮನ ಜೀವದ ಜೊತೆ ಆಟ ಆಡ್ತಿದ್ಯಾ ಯು ಬ್ಲಡಿ ರಾಸ್ಕಲ್. ನಾನು ಯಾರು ಅಂತ ಇನ್ನೂ ನಿನಗೆ ಗೊತ್ತಿಲ್ಲ. ನೀನೇನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೋ. ಏನ್ ಮಾಡ್ತಾ ಇರಾ? ಅಣ್ಣ, ವಿಕ್ಕಿ ಬಾಬಾ ಸೇಫ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ತಾನೆ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಮೂಲ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ಇದರಲ್ಲಿ ನೀನು ಬೇರೆ ಥರ ಯೋಚನೆ ಮಾಡೋ ಅಗತ್ಯ ಇದೆ. ಎಲ್ಲ ಸರಿನೂ ಒಂದೇ ಥರ ಹಠ ಮಾಡೋದಲ್ಲ. ಮತ್ ನೋಡೋಣ ವೇದಾಂತ್ ಹೇಗೆ ಆಡ್ತಿದ್ದಾನೆ ಅಂತ. ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿರೋದು ಇವನು. ನೀನ್ ಇವನ್ ಪರ ವಹಿಸ್ಕೊಂಡು ಬರ್ಬೇಡ ಅಣ್ಣ. ಹಾಗಿದ್ರೆ ಗೌತಮ್ ಅವಾಗಿಂದ ವಿಕ್ಕಿ ಜೊತೆಗೆ ಇದ್ದಾನೆ ಅಂತ ಹೇಳ್ತೀಯಾನೆ. ಹಾಗಿದ್ರೆ ವಿಕ್ಕಿಯಲ್ಲಿ ವೇದಾಂತ್ ಹೇಳ್ತಿರೋದು ಸರಿಯಾಗಿದೆ. ನಾನಿಲ್ಲಿದ್ದೀನಿ. ಈ ಪರಮಾನಂದ ಗೆಲ್ಲುವುದ? ನಿನ್ನೆ ರಾತ್ರಿಯಿಂದ ಪತ್ತೆನೇ ಇಲ್ಲ. ಹೇಳಿದ ಕೆಲಸ ಮುಗಿಸಿದ ದಾಖಲೆನೇ ಇಲ್ಲ. ಯಾವಾಗ ನೋಡು ದುಡ್ಡು ದುಡ್ಡು ಅಂತ ಸಾಯ್ತಾನೆ. ದುಡ್ಡು ಕೊಟ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಾನೆ. ಆ ಮದುವೆ ಮನೇಲಿ ಯಾರಾದರೂ ಪೊಲೀಸ್ ಗೀಲೀಸ್ ಅಂತ ಇವನನ್ನ ಛೆ, ಅಷ್ಟೊಂದು ಧೈರ್ಯ ಯಾರಿಗಿದೆ? ದಿನೇ ದಿನೇ MLA ಹೆಸರಿಗೆ ಕಳಂಕ ಆಗ್ತಿದ್ಯಾ ನೀನು. ಆಫ್ಟರ್ ಆಲ್ ಒಂದು ಜುಜುಬಿ ಕಿಡ್ನಾಪ್ ತಪ್ಪಿಸ್ಕೊಳಕ್ಕಾಗಲಿಲ್ಲ ಅಂದರೆ ನಿನ್ನ ಇಮೇಜ್ ಯಾವ ಲೆವೆಲ್ಗೆ ಡ್ಯಾಮೇಜ್ ಆಗುತ್ತೆ. ಮುಂದೆ ನಿನಗಾಗಿ ಕೆಲಸ ಮಾಡೋಕ್ಕೆ ಯಾವ ಕಾರ್ಯಕರ್ತರಾದರೂ ಬರ್ತಾರಾ? ನಿನ್ನ ಹೆಸರಿಗೊಂದು ಗತ್ತು ಗಮ್ಮತ್ತು ಹಾಗೆ ಉಳ್ಕೋಬೇಕಾದ್ರೆ ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಹೇಗಿದೆಯಾ ವಿಕ್ರಾಂತ್? ನಿನಗೇನು ಆಗಿಲ್ಲ ತಾನೆ? ನನಗೆ ಗೊತ್ತು ನಿನ್ನ ಕಿಡ್ನಾಪ್ ಮಾಡಿಸಿದ ಫ್ರಾಡ್ ಅಂತಾನೆ. ಅಗ್ರಜ, ಪ್ಲೀಸ್ ಸ್ಟಾಪ್ ದಿಸ್. ನೀನು ಇಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತ ಗೌತಮ್ ನಮಗೆ ಮೆಸೇಜ್ ಮಾಡಿ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದೆ. ಗೌತಮ್ ಹೇಳಿದ ನಿಜ. ನಿನ್ನೆ ರಾತ್ರಿ ಯಾರೋ ನನ್ನ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಗೌತಮೇ ನನ್ನನ್ನು ಸೇವ್ ಮಾಡಿದ್ದು. ಸೇವ್ ಮಾಡಿದ್ದೆ ನಿಜ ಆದರೆ ನಮಗೂ ಗೊತ್ತಾಗ್ದಾಗೆ ಮುಚ್ಚಿಡೋ ಅವಶ್ಯಕತೆ ಆದರೂ ಏನಿತ್ತು? ತಾಳಿ ಕಟ್ಟೋ ಟೈಮ್ವರೆಗೂ ಯಾರ ಕಣ್ಗೂ ಕಾಣಿಸ್ಕೊಳ್ಬೇಡ, ಮತ್ತೆ ಅವರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಸೀಕ್ರೆಟ್ ಆಗಿ ಇಟ್ಟಿದ್ರು. ಈಗಲೂ ನಿನಗೆ ಸಮಾಧಾನ ಆಗಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದಿನದಿಂದ ಹೇಳ್ತಿದ್ದೀನಿ ಗೌತಮ್ ಅಂತವ್ರಲ್ಲ ಅಂತ. ನನ್ನ ಮಾತು ಬಿಡು, ಇಲ್ಲಿ ಯಾರ ಮಾತಿಗೂ ಬೆಲೆ ಕೊಡ್ಲಿಲ್ಲ. ನಿನಗೆ
ನೀನು ಹೇಳಿದ್ದೇ ಆಗಬೇಕು ಅನ್ನೋ ಹಠ ಅಲ್ವಾ? ಇಷ್ಟು ದಿನದವರೆಗೂ ನಿಂದೆ ಸಾಧಿಸೋಕೆ ನೋಡಿ ನಿನ್ನ ಗುಣನ ಮೆಚ್ಚಲೇಬೇಕು. ಹೇಯ್, ಎದುರು ಕಾಣಿಸ್ತಿರೋದನ್ನ ಸತ್ಯ ಅಂತ ಅನ್ಕೋಬೇಡ. ಶಟ್ ಅಪ್. ಮತ್ತೆ ನನ್ನನ್ನಾಗ್ಲಿ ಇಲ್ಲಿರೋರ್ನಾಗ್ಲಿ ಕನ್ಫ್ಯೂಸ್ ಮಾಡಬೇಡ ನೀನು. ದಾರಿ ತಪ್ಸೋಕ್ ನೋಡ್ಬೇಡ. ಇನ್ನು ನಿನ್ಗೇನೇ ಹೇಳಿದ್ರು ಇಲ್ಲಿರೋರು ಯಾರು ನಂಬೋದಕ್ಕೆ ತಯಾರಿಲ್ಲ. ದಯವಿಟ್ಟು ಇನ್ಮೇಲಾದ್ರೂ ಅರ್ಥ ಮಾಡ್ಕೋ. ಇದು ನನ್ನ ಅಕ್ಕನ ಜೀವನ ಪ್ರಶ್ನೆ. ಇಷ್ಟ್ರ ಮೇಲೂ ನೀನು ಈ ವಿಷಯಕ್ಕೆ ತಲೆ ಹಾಕೋದು ನನ್ಗಿಷ್ಟ ಇಲ್ಲ. ಬಟ್ ಅಮೂಲ್ಯ, ಅಣ್ಣ, ಇನ್ಯಾವ ಸಾಕ್ಷಿ ಸಬೂಬಿನ ಅಗತ್ಯ ಇಲ್ಲ. ಬಂಗಾರನ ಎಷ್ಟೇ ಉಜ್ಜಿದ್ರೂ ಅದು ತಾಮ್ರ ಆಗಲ್ಲ. ಬಂಗಾರ ಬಂಗಾರನೇ. ವೇದಾಂತ್, ಇದನ್ನೆಲ್ಲ ನಿಲ್ಸಿ ಅಂತ ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಇದು ನನ್ನ ಫೈನಲ್ ವಾರ್ನಿಂಗ್. ಇದೇ ಲಾಸ್ಟ್. ಇನ್ಯಾವತ್ತಾದ್ರೂ ಈ ವಿಚಾರಕ್ಕೆ ಮೂಗು ತೂರ್ಸಕ್ ನೋಡಿದ್ರೆ ಚೆನ್ನಾಗಿರಲ್ಲ. ವಿಕ್ರಮ್, ನನ್ನ ಮಾತು ಕೇಳು. ಸುಮ್ಮನಿರೋ ಅಗ್ರಜ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ವೇದಾಂತ್. ಮುಹೂರ್ತಕ್ಕಿನ್ನ ಅರ್ಧ ಗಂಟೆನೂ ಇಲ್ಲ. ಇನ್ನೂ ನೀನೇನಾದ್ರು ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ಏಯ್, ವೆಯ್ಟ್, ಅದೇನೋ ಆಟ ಮುಗಿಸಲ್ಲ ಅಂದಿದ್ದಲ್ಲ. ಒಬ್ರು ಗೆದ್ದು ಇನ್ನೊಬ್ರು ಸೋತ್ರು ಅಂದಮೇಲೆ ಆಟ ಆಟೋಮೆಟಿಕ್ಕಾಗಿ ಮುಗ್ದೋಗತ್ತೆ. ಆಟ ಮುಗಿದ್ಮೇಲೂ ನೆನಪಲ್ಲಿ ಉಳಿಬೇಕು ಅಂದರೆ ನೀನು ಮದುವೆ ಟೈಮಲ್ಲಿ ಕಣ್ಣೀರು ಹಾಕೋ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡು. ಓ ಸಾರಿ, ನೀನು ಮದುವೆ ಟೈಮಲ್ಲಿ ಇರೋಲ್ಲ ಅಲ್ವಾ? ಶಾಕ್ ಆಯ್ತಾ? ಈಗಲೇ ಅಷ್ಟು ದೊಡ್ಡ ಶಾಕ್ ತಗೊಂಬೇಡ. ನಾನು ನಿನಗೋಸ್ಕರ ಇನ್ನೂ ತುಂಬ ದೊಡ್ಡ ಶಾಕ್ ರೆಡಿ ಮಾಡಿದ್ದೀನಿ. ಲೇ, ನನಗೆ ಚಮಕು. ರೌಡಿ ಅಂತ ರೌಡಿ ನನ್ನ ಮಕ್ಕಳು ಇನ್ನೂ ನನ್ನಿಂದ ಬೀಳೋಕ್ಕಾಗಲ್ಲ. ಹಾಂ, ಅಯ್ಯೋ ಮೊಬೈಲ್ ಒಳಗೆ ಬಿಟ್ಬಿಟ್ನಾ. ಅಯ್ಯೋ, ಹೆಂಗಾದ್ರೂ ಮಾಡಿ ಅಕ್ಕನಿಗೆ ಫೋನ್ ಮಾಡಬೇಕಲ್ಲ.